ಇನ್ನು ಲೋಕಸಭಾ ಚುನಾವಣೆಯ ತಯಾರಿ ಹೊತ್ತಲ್ಲಿ ಕೈಪಾಳ್ಯದಲ್ಲಿ ಏನಾಗ್ತಾ ಇದೆ, ತಿಕ್ಕಾಟ ಶುರುವಾಗಿದೆ. ಮೂರು ಡಿಸಿಎಂ ಹುದ್ದೆ ಸೃಷ್ಟಿಗಾಗಿ ಮತ್ತೊಮ್ಮೆ ಸಂಘರ್ಷ ಶುರುವಾಗಿದೆ. ಸಮುದಾಯಕ್ಕೊಂದರಂತೆ ಡಿಸಿಎಂ ಹುದ್ದೆಯನ್ನ ಸೃಷ್ಟಿಸಬೇಕು ಎನ್ನುವ ಹಕ್ಕೊತ್ತಾಯ ಕೇಳಿ ಬರ್ತಾ ಇದೆ. 3 ಡಿಸಿಎಂ ಹುದ್ದೆ ಸೃಷ್ಟಿಗಾಗಿ ಶುರುವಾದ ಸಂಘರ್ಷ ಇದು. ಪಕ್ಷದ ಆಂತರಿಕ ಸಂಘರ್ಷ ನೋಡಿ ಹೈಕಮಾಂಡ್ ನಾಯಕರು ಕಂಗಾಲಾಗಿದ್ದಾರೆ. ಯಾಕಂದ್ರೆ ಚುನಾವಣೆಯ ಹೊತ್ತು, ಇಂತಹ ಹೊತ್ತಲ್ಲಿ ನಾಯಕರ ಕಿತ್ತಾಟ ಏನ್ ನಡೀತಾ ಇದೆ, ಇದು ಹೈಕಮಾಂಡ್ ನಾಯಕರನ್ನ ಕಂಗಾಲಾಗಿಸಿದೆ. ಹಾಗಾಗಿ ಈ ಕಿತ್ತಾಟಕ್ಕೆ ಬ್ರೇಕ್ ಹಾಕುವ ಲೆಕ್ಕಾಚಾರದಲ್ಲಿ ಬೆಂಗಳೂರಿನಲ್ಲಿ ಜನವರಿ 10ಕ್ಕೆ ಹಿರಿಯ ನಾಯಕರ ಸಭೆಯನ್ನ ನಡೆಸುವಂತಹ ತೀರ್ಮಾನ. ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ ನಿಗದಿಯಾಗಿದೆ. ಜನವರಿ 10ರಂದು ಹಿರಿಯ ನಾಯಕರ ಸಭೆ ನಡೆಸುವಂತಹ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ. ಲೋಕಸಭಾ ಚುನಾವಣೆಯ ತಯಾರಿಯ ಸಲುವಾಗಿ ನಡೀತಾ ಇರುವಂತಹ ಸಭೆ ಇದು. 3 ಡಿಸಿಎಂ ಹುದ್ದೆ ಸೃಷ್ಟಿ ವಿವಾದದ ಕುರಿತು ಪ್ರಮುಖವಾಗಿ ಈ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಚುನಾವಣೆ ಹೊತ್ತಲ್ಲಿ ಅನಗತ್ಯ ವಿಚಾರವನ್ನ ಚರ್ಚಿಸಬೇಡಿ ಅಂತ ತಾಕೀತು ಮಾಡುವ ಸಾಧ್ಯತೆ ಇದೆ. 3 ಡಿಸಿಎಂ ಬೇಕು ಅನ್ನುವಂತಹ ಹೇಳಿಕೆ ಕೊಟ್ಟಿರುವ ನಾಯಕರ ಬಾಯಿಗೆ ಬೇಗ ಹಾಕುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಅಂಗಳದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ ಈ ಹಿರಿಯ ನಾಯಕರ ಸಭೆ. ಸಿಎಂ ಡಿಸಿಎಂ ಅನುಪಸ್ಥಿತಿಯಲ್ಲಿ ಸಚಿವರುಗಳು ಒಂದು ಡಿನ್ನರ್ ಮೀಟಿಂಗ್ ನಡೆಸಿದ್ರು. ಆ ಡಿನ್ನರ್ ಪಾಲಿಟಿಕ್ಸ್ ಬಹಳ ಕುತೂಹಲಕ್ಕೆ ಕಾರಣ ಆಯಿತು. ಅದಾದ್ಮೇಲೆ ರಾಜಣ್ಣ ಅವರು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಕೂಡ ಈ 3 ಡಿಸಿಎಂ ಹುದ್ದೆಯ ಸೃಷ್ಟಿ ಬಗ್ಗೆ, ಅದಕ್ಕಿರುವಂತಹ ಒತ್ತಾಯದ ಬಗ್ಗೆ ಮಾತನಾಡಿದ್ರು. ಇದೆಲ್ಲ ಗಮನಿಸ್ತಾ ಹೋದಾಗ ಕಿತ್ತಾಟ ಜೋರಾಗಿದೆ ಅನ್ನುವಂಥದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದರ್ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಕಾಂಗ್ರೆಸ್ ಪಾಳ್ಯದಲ್ಲಿ ಲೋಕಸಭಾ ಚುನಾವಣೆಯ ತಯಾರಿ ಹೊತ್ತಲ್ಲಿ ಇದೇನಿದು ಸಂಘರ್ಷ? 3 ಡಿಸಿಎಂ ಹುದ್ದೆಯ ಸೃಷ್ಟಿಯಾಗಬೇಕು ಅನ್ನುವಂತಹ ಒತ್ತಾಯ ಏನು ಕೇಳಿ ಬರ್ತಾ ಇದೆ. ಈ ಒತ್ತಾಯಕ್ಕೆ ಬ್ರೇಕ್ ಹಾಕುವಂತ ಪ್ರಯತ್ನಗಳ ಆಗ್ಬೇಕಾಗಿದೆ. ಹಾಗಿದ್ರೆ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದೆ? ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಕಾಂಗ್ರೆಸ್ ಆಡಳಿತಾರೂಢವಾಗಿರ್ತಕ್ಕಂಥ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು ಬಹಿರಂಗ ಆಗ್ತಾ ಇದೆ. ಮುಖ್ಯವಾಗಿ ಸರ್ಕಾರದ ತೀರ್ಮಾನಗಳನ್ನ ಪ್ರಶ್ನಿಸುವಂತ ಕೇಂದ್ರ ನಾಯಕರು ತೆಗೆದುಕೊಳ್ತಾ ಇರುವಂತ ನಿರ್ಧಾರಗಳನ್ನ ವಿರೋಧಿಸತಕ್ಕಂಥ ಮನಸ್ಥಿತಿಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕೆಂತಂದ್ರೆ ಈಗಾಗಲೇ 3 ಡಿಸಿಎಂಗಳನ್ನ ಮಾಡಬೇಕು ಅಂತಕ್ಕಂಥ ಕೂಗಿಗೆ ಮರುಜೀವ ಬಂದಿದೆ. ಮೊನ್ನೆಯಷ್ಟೇ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಭೆ ಸೇರಿದಂತ ಪ್ರಮುಖ ದಲಿತ ಸಚಿವರುಗಳು ಎಲ್ಲರೂ ಕೂಡ 3 ಡಿಸಿಎಂ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸಹಕಾರ ಸಚಿವರಾಗಿರುವಂತಹ ರಾಜಣ್ಣವರ ಹಳೆಯ ಒತ್ತಾಯಕ್ಕೆ ಪೂರಕವಾಗಿ ಸಭೆಯಲ್ಲಿ ವಿಸ್ತೃತವಾದ ಚರ್ಚೆಗಳು ಕೂಡ ಆಗಿದೆ. 3 ಡಿಸಿಎಂ ಆಗಬೇಕು ಅಂತಕ್ಕಂಥ ಒತ್ತಾಯದ ಹಿನ್ನೆಲೆಯಲ್ಲಿ ಕೇಂದ್ರ ನಾಯಕರ ಮೇಲೆ ಒತ್ತಡ ಇರುವಂತ ನಿರ್ಧಾರವನ್ನು ಕೂಡ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಇದು ಒಂದು ಕೇಂದ್ರ ನಾಯಕತ್ವಕ್ಕೆ ಒಂದು ಸಂಕಷ್ಟವನ್ನು ತಂದೊಡ್ಡಿದೆ. ಕರ್ನಾಟಕದಲ್ಲಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಲೆಕ್ಕಾಚಾರ ಇರುವ ಬೆನ್ನಲ್ಲೇ ಈ 3 ಡಿಸಿಎಂಗಳು ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ. ಸಮುದಾಯಕ್ಕೆ ಒಬ್ಬೊಬ್ಬ ಡಿಸಿಎಂ ಮಾಡೋದ್ರಿಂದ ಈಗಿರ್ತಕ್ಕಂಥ ಹಾಲಿ ಡಿಸಿಎಂ ಅವರ ಪ್ರಾಮುಖ್ಯತೆ ಕಡಿಮೆ ಆಗುತ್ತೆ ಅನ್ನುವಂತ ಅಭಿಪ್ರಾಯವನ್ನ ಡಿಕೆಶಿ ಬಣ ಹೇಳ್ತಾ ಇದೆ. ಆದರೆ ಸಮುದಾಯಗಳ ಜೊತೆ ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ಸಮುದಾಯಕ್ಕೊಂದು ಡಿಸಿಎಂ ಆಗಬೇಕು ಅಂತಕ್ಕಂಥ ರಾಜಣ್ಣ ಮತ್ತು ಇತರ ನಾಯಕರ ಅಭಿಪ್ರಾಯ. ಹಾಗಾಗಿ ಇದು ಒಂದ್ ರೀತಿ ಪಕ್ಷದ ಒಳಗಡೆ ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಈ ಸಮಸ್ಯೆಗೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ 10ರಂದು ಕಾಂಗ್ರೆಸ್ ನಾಯಕರ ಸಭೆ ಕೂಡ ನಡೀತಾ ಇದೆ. ಬೆಂಗಳೂರಿನ ಹೊರವಲಯದ ರೆಸಾರ್ಟ್ ಅಲ್ಲಿ ನಡೀತಕ್ಕಂಥ ಸಭೆಯಲ್ಲಿ ಲೋಕಸಭಾ ಚುನಾವಣೆಗೆ ತಯಾರಿ ಮಾಡುವ ನಿಟ್ಟಿನಲ್ಲೂ ಕೂಡ ಈ ಸಭೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಈ ಸಭೆಯಲ್ಲಿ ತಿಕ್ಕಾಟಕ್ಕೆ ಏನ್ ಕಾರಣ ಅಂದ್ರೆ ಇನ್ಸೈಡ್ ಸ್ಟೋರಿ ಏನು, ಯಾಕಾಗಿ ಈ ರೀತಿ ಈ ಸಂದರ್ಭದಲ್ಲಿ ಗೊತ್ತು ಈ ನಾಯಕರಿಗೆ ಏನು ಗೊತ್ತಿಲ್ಲದೆ ಇಲ್ಲ ಅಂತ ಅನ್ನೋಕ್ಕಾಗಲ್ಲ. ಯಾಕಂದ್ರೆ 3 ಡಿಸಿಎಂ ಹುದ್ದೆ ಸೃಷ್ಟಿಗಾಗಿ ಈಗ ಹಕ್ಕೊತ್ತಾಯ ಮಾಡಿದ್ರೆ ಅದು ಲೋಕಸಭಾ ಸಮರದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಆ ಬಗ್ಗೆ ಅರಿವಿರುವಂತಹ ನಾಯಕರೇ ಇವರು. ಹಾಗಾಗಿ ಹೈಕಮಾಂಡ್ ನಾಯಕರು ಬಂದು ಇವ್ರಿಗೆ ತಿಳಿ ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ. ಹಾಗಿದ್ದೂ ಈ ತಿಕ್ಕಾಟ ನಡೀತಾ ಇದೆ ಅಂತಂದ್ರೆ ಇನ್ಸೈಡ್ ಏನಾಗ್ತಾ ಇದೆ ಅಂತ. ಸಹಕಾರ ಸಚಿವರಾಗಿರುವಂತಹ ರಾಜಣ್ಣವರು 3 ಡಿಸಿಎಂ ಆಗಬೇಕು ಅಂತಕ್ಕಂಥ ಬೇಡಿಕೆ ಮುಂದಿಟ್ಟಾಗ ಸಹಜವಾಗಿ ಪಕ್ಷದ ಒಳಗಡೆ ಒಂದು ರೀತಿ ಗೊಂದಲ ಸೃಷ್ಟಿ ಆಯ್ತು. ಒಂದು ರೀತಿ ಡಿಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಸೈಡ್ ಲೈನ್ ಮಾಡುವಂತ ಪ್ರಯತ್ನ ಅಂತಕ್ಕಂಥ ಮಾತುಗಳು ಕೂಡ ಕೇಳ್ಬಂತು. ಈ ಹಂತದಲ್ಲಿ ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಮಾಡಬಾರ್ದು ಅಂತ ಕೇಂದ್ರ ನಾಯಕರು ಸೂಚನೆ ಕೊಟ್ಟಂತ ಕಾರಣಕ್ಕೆ ಸ್ವಲ್ಪ ದಿನ ಸೈಲೆಂಟ್ ಆಗಿತ್ತು. ಆದ್ರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ ಸಮುದಾಯಗಳ ಜೊತೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ನಮ್ಮ ಸಮುದಾಯಗಳನ್ನು ಕೂಡ ಪರಿಗಣಿಸಲೇಬೇಕು ಅಂತಕ್ಕಂಥ ಒಂದು ಹಕ್ಕೊತ್ತಾಯವನ್ನ ಮಂಡಿಸಲೇಬೇಕು ಅಂತೇಳಿ ಈ ಸಚಿವರುಗಳ ನಿರ್ಧಾರಕ್ಕೆ ಬಂದಿದ್ದಾರೆ. ಆ ಕಾರಣಕ್ಕಾಗಿ ದಲಿತ ಸಚಿವರೆಲ್ಲರೂ ಕೂಡ ಸಭೆ ಸೇರಿ ಈ ಡಿಸಿಎಂ ಒತ್ತಾಯವನ್ನು ಮಾಡ್ತಾ ಇರುವಂತದ್ದು. ಅಂದ್ರೆ ಈಗ ನಾವು ಒತ್ತಾಯ ಮಾಡದೇ ಇದ್ರೆ ಸಹಜವಾಗಿ ಪಕ್ಷದ ಹೈಕಮಾಂಡ್ ಈ ನಿರ್ಧಾರವನ್ನ ನಮ್ಮ ಬೇಡಿಕೆಯನ್ನ ಪರಿಗಣಿಸಲ್ಲ ಅಂತಕ್ಕಂಥ ಒಂದು ಕ್ಲಾರಿಟಿ ಇದೆ. ಆ ಕಾರಣಕ್ಕಾಗಿ ಚುನಾವಣೆ ಹೊತ್ತಲ್ಲಿ ಒಂದು ರೀತಿ ಪ್ರೆಸರ್ ಪಾಲಿಟಿಕ್ಸ್ ಅನ್ನೋ ರೀತಿಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಜೊತೆಗೆ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯರು ಕೂಡ ಇದ್ರ ಹಿಂದಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಸಹಜವಾಗಿ ಕೇಳಿ ಬರ್ತಾ ಇದೆ. ಡಿಕೆ ಶಿವಕುಮಾರ್ ವೇಗಕ್ಕೆ ಕಡಿವಾಣ ಹಾಕ್ತಕ್ಕಂಥದ್ದು, ಕಂಟ್ರೋಲ್ ಇಟ್ಕೊಳ್ತಕ್ಕಂಥ ಪ್ರಯತ್ನ ಭಾಗವಾಗಿ ಮುಖ್ಯಮಂತ್ರಿಗಳ ಸೂಚನೆಯಂತೆ ಈ ನಿರ್ಧಾರ ಅಥವಾ ಈ ಅಭಿಪ್ರಾಯಗಳನ್ನ
ಸಹಕಾರ ಸಚಿವರಾಗಿರ್ತಕ್ಕಂಥ ರಾಜಣ್ಣ ಮತ್ತು ಕೆಲ ದಲಿತ ಸಚಿವರುಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಹಿಂದೆ ಬಹಳ ದೊಡ್ಡ ಮಟ್ಟದ ರಾಜಕೀಯ ಲೆಕ್ಕಾಚಾರಗಳು ಇರುವಂತ ಕಾರಣಕ್ಕಾಗಿ ಸಮುದಾಯ ವಿಚಾರಗಳ ಪ್ರಸ್ತಾಪ ಮಾಡಿ 3 ಡಿಸಿಎಂಗಳ ಬೇಡಿಕೆಯನ್ನು ಮುಂದಿಡಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.